ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬನಶಂಕರಿ 6th ಸ್ಟೇಜು 4th H ಬ್ಲಾಕಲ್ಲಿರುವಂಥ 20/30 BDA ಮನೆಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಆ್ಯಸ್ ಪರ್ ವಾಸ್ತು ಪ್ರಕಾರ ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ ಇರುವಂಥ ಲಕ್ಸುರಿ ಮನೆ ಇದಾಗಿದ್ದು, ಇದು ಎಕ್ಸಾಕ್ಟಾಗಿ ಬನಶಂಕರಿ 6th ಸ್ಟೇಜು 4th H ಬ್ಲಾಕಲ್ಲಿ ಲೊಕೇಟ್ ಆಗಿರುತ್ತೆ. ಈ ಮನೆಯ ಮುಂಭಾಗ ನೋಡೋದಾದರೆ ವೈಡ್ ಆಗಿರುವಂಥ ಟಾರ್ ರಸ್ತೆ ಈ ರೀತಿ ಕಾಣಿಸುತ್ತೆ. ಮತ್ತು ಈ ಮನೆ ಈ ರೋಡ್ನ ಕೊನೆಯ ಮನೆ ಆಗಿದ್ದು, ಇಲ್ಲಿ ನಿಮಗೆ ಕಾಂಪೌಂಡ್ ಬರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಮನೆ ಫ್ರಂಟ್ ಎಲಿವೇಶನ್ ನೋಡೋದಾದರೆ ನೋಡಿ, ಫ್ರಂಟ್ ಎಲಿವೇಶನ್ ಈ ರೀತಿ ಅದ್ಭುತವಾಗಿ ಮೂಡಿ ಬಂದಿದೆ. ವಾಲ್ ಕ್ಲೈಂಟ್ ಆಗಿರ್ಬೋದು, ಪೇಂಟ್ ಸ್ಟ್ರಕ್ಚರ್ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಮತ್ತು MS ಇಂದ CNC ಕಟ್ಟಿಂಗ್ ಮಾಡಿ ಸೇಫ್ಟಿ ಪರ್ಪಸ್ಸಾಗಿ ಮಾಡಿಕೊಟ್ಟಿರೋದಾಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೂ ಈ ಮನೆಯಲ್ಲಿ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರ್ಫೈಲ್ ಟೈಲ್ನ ಯೂಸ್ ಮಾಡಿದ್ದು, ಅಟ್ರಾಕ್ಟಿವ್ ಆಗಿ ನಿಮಗೆ ಬುದ್ಧನ ವಿಗ್ರಹ ತುಂಬಾ ಎದ್ದು ಕಾಣಿಸುತ್ತೆ. ಮತ್ತು ಇದು ಬಂದು 20/30 ನಾರ್ತ್ ಫೇಸಿಂಗ್ ನಾರ್ತ್ ಡೋರ್ ಆಗಿರುತ್ತೆ. ಮತ್ತು ಮೇನ್ ಗೇಟ್ ಬಂದು ನಿಮಗೆ 4 ಫೋಲ್ಡಬಲ್ ಗೇಟ್ನ ಕೊಟ್ಟಿದ್ದು MS ಇಂದ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ಏನೇನು ಅಮ್ಯುನಿಟೀಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಂಗೆ ಪಾರ್ಕಿಂಗ್ ಏರಿಯಾ ನಮಗೆ ಈ ರೀತಿ ಕಾಣಿಸುತ್ತೆ. ಆರಾಮಾಗಿ 2ರಿಂದ 1 ಕಾರನ್ನ, ದೊಡ್ಡ ಕಾರನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು 1050 ಅಡಿ ಡೆಪ್ತ್ ಹೋಗಿದ್ದು ಒಂದೊಳ್ಳೆ ನೀರು ಸಿಕ್ಕಿರುತ್ತೆ. ಹಾಗೆ ಸಂಪು ಕೂಡ ಇದೆ. ಮತ್ತು ಗೇಟ್ ಲೆಫ್ಟ್ ಸೈಡಲ್ಲೇ ನಿಮಗೆ ಕಾವೇರಿ ಪ್ರೊವಿಷನ್ ಮಾಡಿ ಕೊಟ್ಟಿರ್ತಾರೆ. ಮತ್ತು ಗೇಟ್ ರೈಟ್ ಸೈಡ್ ಅಂತ ಬಂದರೆ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನ ಕೊಟ್ಟಿರ್ತಾರೆ. ಅದು ನಿಮಗೆ ಅಪ್ಲೈ ಮಾಡಿದರೆ ಬರುತ್ತೆ. ಸೊ ಇದು ಪಾರ್ಕಿಂಗ್ ಲೇಔಟ್ನ ಒಂದು ನೋಟ ಆಗಿದ್ದು, ಪಾರ್ಕಿಂಗ್ ಲೇಔಟಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇರುತ್ತೆ. ಇದು ಕಾಮನ್ ಟಾಯ್ಲೆಟ್ ಆಗಿದ್ದು, ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ವಾಲ್ ಕ್ಲಾಡಿಂಗ್ ಬಂದು 2x4 ವೆಟ್ರ್ಫೈಲ್ ಸ್ಟೈಲ್ನ ಯೂಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಇದಿಷ್ಟು ಪಾರ್ಕಿಂಗ್ ಲೇಔಟ್ನ ಮಾಹಿತಿ ಆಗಿತ್ತು. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಅಲ್ಲಲ್ಲಿ ಪಾಯಿಂಟನ್ನ ಬಿಟ್ಟು, ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿದ್ದು, ನಿಮ್ಮದು ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಈಸಿಲಿ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇವಾಗ ನಾವು ಪಾರ್ಕಿಂಗಿಂದ ಫಸ್ಟ್ ಫ್ಲೋರ್ಗೆ ಹೋಗೋದಾದರೆ ಸ್ಟೇರ್ ಕೇಸ್ ಈ ರೀತಿ ಕೊಟ್ಟಿರ್ತಾರೆ. ನಿಮಗೆ ಏನಿಲ್ಲ ಅಂದರೆ 3 ಫೀಟ್ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಅಟ್ಯಾಚ್ಮೆಂಟ್ ಆಗಿ SS ಜಿಂದಾಲಲ್ಲಿ ರೈಲಿಂಗ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಕಂಪ್ಲೀಟಾಗಿ ಸ್ಟೇರ್ ಕೇಸ್ ಕೂಡ ನಿಮಗೆ ಗ್ರಾನೈಟ್ನ ಯೂಸ್ ಮಾಡಿರ್ತಾರೆ. ಇದು 3 ಫೀಟ್ಗಿಂತ ಜಾಸ್ತಿನೇ ಇದೆ, 4 ಫೀಟ್ ಇದೆ ಅಂದ್ಕೊತೀನಿ. ತುಂಬ ವೈಡ್ ಆಗಿದೆ. ಎಷ್ಟೇ ಭಾರವಾದಂಥ ವಸ್ತುಗಳನ್ನ ಈಸಿಲಿ ನೀವು ಕ್ಯಾರಿ ಮಾಡ್ಬೋದು. ಮತ್ತು ಹ್ಯಾಂಡ್ ಹೋಲ್ಡರ್ ಆಗಿ ನಿಮಗೆ ರೈಲಿಂಗ್ಸ್ ಕೊಟ್ಟಿದ್ದಾರೆ SS ಇಂದ. ಇದು ಮನೆಯ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಕಾಣುವಂಥ ನೋಟ ನೋಡಿ. ಸೀಲಿಂಗ್ ಆಗಿರ್ಬೋದು, ಮತ್ತು ಸೇಫ್ಟಿ ಪರ್ಪಸ್ಗೆ ಟಫ್ಲಾನ್ ಜೊತೆ SS ಅಟ್ಯಾಚ್ಮೆಂಟ್ ಆಗಿ ಈ ರೀತಿ ಮಾಡಿ ಕೊಟ್ಟಿರ್ತಾರೆ. ತುಂಬ ಹೈಟಾಗಿದೆ. ಚಿಲ್ಡ್ರನ್ಸ್ ಯಾರಾದರೂ ಇತ್ತು ಅಂದರೆ ತುಂಬಾ ಸೇಫ್ಟಿ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಹಾಗೆ ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಈ ಮನೆ ಬಂದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಸೊ ಮೇನ್ ಡೋರು, ವಾಸ್ಕಲ್ಲು ಮತ್ತು ವಿಂಡೋಸು ಏನೇನು ಬರುತ್ತೆ ಇದೆಲ್ಲ ನಿಮಗೆ ಬರ್ಮಾ ಟೀಕ್ವುಡ್ಡಿಂದ ಮಾಡಿಕೊಟ್ಟಿದ್ದು. ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮೇನ್ ಡೋರ್ ಬಂದು ನಿಮಗೆ ಬಾರ್ಡರ್ ಆಗಿ ಕಂಪ್ಲೀಟ್ ಗ್ರಾನೈಟಿಂದ ಈ ರೀತಿ ಮಾಡಿ ಕೊಟ್ಟಿರ್ತಾರೆ ನೋಡಿ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬಂದರೆ ಒಂದು ಬಿಗ್ ಹಾಲು ಈ ರೀತಿ ಕಾಣಿಸುತ್ತೆ. ನಿಮಗೆ TV ಕ್ಯಾಬಿನೆಟ್ಟು, ಫಾಲ್ ಸೀಲಿಂಗು ಮತ್ತು ವೆಂಟಿಲೇಷನ್ ಪರ್ಪಸ್ ವಿಂಡೋ,
ಆ ಸೈಡ್ ಬಂದರೆ ನಿಮಗೆ ಕಿಚನ್ ಏರಿಯಾ. ಡೋರ್ ಆಪೋಸಿಟ್ ಬಂದರೆ ಈ ರೀತಿ ಬರುತ್ತೆ. ಇದು ಟ್ರಿಪ್ಲೆಸ್ ಆಗಿದ್ದು ನಿಮಗೆ ಹೈಫರ್ ಸೀಲಿಂಗ್ ಆಗಿರುತ್ತೆ. ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಹೈಫಾಲ್ ಸೀಲಿಂಗ್ ಆಗಿದ್ದು ತುಂಬ ಚೆನ್ನಾಗಿದೆ. ಇದನ್ನು ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಕೊನೆಯಲ್ಲಿ ನಿಮಗೆ ಈ ಮನೆಯ ಒಂದು ಪ್ರೈಸ್ನ ಮಾಹಿತಿ ಕೊಟ್ಟಿರ್ತೀನಿ. ಸೊ ಇದು ಹಾಲ್ ಆದರೆ ಹಾಲ್ ಪಕ್ಕದಲ್ಲಿ ನಿಮಗೆ ಆರ್ಚ್ ಕೊಟ್ಟಿದ್ದು. ಸೊ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ನ ಈ ರೀತಿ ಪ್ರೊವೈಡ್ ಮಾಡಿ ಕೊಟ್ಟಿರ್ತಾರೆ. ಇದು ಕಿಚನ್ ಆಗಿದ್ದು ಮೇಲೆಲ್ಲ ನಿಮಗೆ ಕಬೋರ್ಡ್ ಸ್ಟೋರೇಜ್ಗೆ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ವಾಟರ್ ಪ್ಯೂರಿಫೈರ್ನ ಫಿಕ್ಸ್ ಮಾಡ್ಕೋಬೋದು. ಆ ರೀತಿ ಇದೆ. ಬೇಸಿಕ್ ಕಟ್ಲರೀಸ್ ಇಟ್ಕೊಳ್ಳೋದಕ್ಕೆ. ಈ ರೀತಿ ಇದ್ದು ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕೋಬೋದು. ಮತ್ತು ಇಲ್ಲಿ ಫ್ರಿಜ್ನು ಕೂಡ ಇಟ್ಕೋಬೋದು. ಅಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿರ್ತಾರೆ. ಇಲ್ಲಿ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಫಾಲ್ ಸೀಲಿಂಗ್ ನೋಡಿ. ಇಲ್ಲಿ ಯುಟಿಲಿಟಿ ಏರಿಯಾ ಕೊಟ್ಟಿದ್ದು ಇಲ್ಲಿ ಒಂದು ಸಿಂಕ್ ಬರುತ್ತೆ. ಇಲ್ಲ ಡಿಶ್ ವಾಷರ್ ಇಟ್ಕೋಬೋದು. ಸೇಫ್ಟಿ ಪರ್ಪಸ್ಸು ಗ್ರಿಲ್ನ ಮಾಡಿ ಕೊಟ್ಟಿರ್ತಾರೆ. ಮತ್ತು ಕಾಮನ್ ಟಾಯ್ಲೆಟ್ ಕೂಡ ವಾಸ್ತು ಪ್ರಕಾರನೇ ನಿಮಗೆ ಸೌತ್ ಸೆಂಟ್ರಲ್ಲಿ ಬರುತ್ತೆ. ಮತ್ತು ಒಂದು ಸಿಂಪಲ್ ಆಗಿ ದೇವ್ರ ಮನೆನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ದೇವ್ರ ಮನೆ ಡೋರ್ಗೆಲ್ಲ ತಂದು ಕೊಟ್ಟಿದ್ದು ಇವತ್ತು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ದೇವ್ರ ಮನೆ ಡೋರ್ಗಳು ಇಲ್ಲಿದ್ದು ಗ್ಲಾಸ್ ಡೋರು, ಅದನ್ನು ಇವತ್ತು ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು, ಕಿಚನ್ನು ವಿತ್ತು ಯುಟಿಲಿಟಿ ಏರಿಯಾ ಮತ್ತು ಅಟ್ಯಾಚ್ಡು ಮೀನ್ಸ್ ಕಾಮನ್ ಟಾಯ್ಲೆಟು ಮತ್ತು ಒಂದು ದೇವ್ರ ಮನೆ ಆಗಿದ್ದು. ಈಗ ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ಹಿಡನ್ ಆಗಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿ ಕೊಟ್ಟಿರ್ತಾರೆ. ಯಾರಿಗೂ ಗೊತ್ತಾಗೋದಿಲ್ಲ, ಅಷ್ಟು ಇದಾಗಿದೆ. ನೀವು ಒಳಗಡೆ ಸ್ಟೋರೇಜ್ನ ಮಾಡ್ಕೋಬೋದು ಏನಾದರೂ. ಆ ರೀತಿ ಮಾಡಿ ಕೊಟ್ಟಿರ್ತಾರೆ. ಮತ್ತು UPS ಪಾಯಿಂಟು ಕೂಡ ಅಲ್ಲೇ ಇರುವಂಥದ್ದು. ಸೊ ಇದಿಷ್ಟು ಫಸ್ಟ್ ಫ್ಲೋರ್ದಾದ್ರೆ, ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ 3 ಫೀಟ್ ಇದ್ದು ಮತ್ತು ಹ್ಯಾಂಡ್ ಹೋಲ್ಡರ್ ಕೊಟ್ಟಿದ್ದಾರೆ ಈ ರೀತಿ ಇದ್ದು. ಮತ್ತು ಸ್ಟೇರ್ ಕೇಸಲ್ಲಿ ನಿಮಗೆ ಸೆನ್ಸರ್ ಲೈಟು ಕೂಡ ಕೊಟ್ಟಿದ್ದಾರೆ, ನೋಡಿದ್ರಲ್ವಾ. ಮತ್ತು ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ ಕೊಟ್ಟಿದ್ದು. ಇದು ಓಪನ್ ವಿಂಡೋ ಆಗಿರುತ್ತೆ, ಮೀನ್ಸ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು. ಸೆಕೆಂಡ್ ಫ್ಲೋರ್ಗೆ ಬರ್ತಿದ್ದಂಗೆ ಒಂದು ಲಿವಿಂಗ್ ಏರಿಯಾ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲೂ ಕೂಡ ಒಂದು ಸೋಫಾ ಹಾಕ್ಕೊಂಡು ರೆಸ್ಟ್ ಮಾಡ್ಬೋದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಮೇನ್ ಡೋರಿಂದ ಎಂಟ್ರಿ ಆಗ್ತಿದ್ದಂಗೆ ಮನೆಗೆ ಯಾವ ರೀತಿ ಸೇಫ್ಟಿ ಪರ್ಪಸ್ಸಾಗಿ ಟಫ್ಲಾನ್ ವಿತ್ ಅಟ್ಯಾಚ್ SS ಮಾಡಿಕೊಟ್ಟಿದ್ರು, ಅದೇ ರೀತಿ ಇಲ್ಲೂ ಕೂಡ ಮಾಡಿಕೊಟ್ಟಿರ್ತಾರೆ. ಯಾಕಂದರೆ ಮಕ್ಕಳುಗಳು ಎಷ್ಟು ತೀಟೆ ಅಂತ ಗೊತ್ತಿದೆ, ಹಾಗಾಗಿ. ಮತ್ತು ಹೈಫಾಲ್ ಸೀಲಿಂಗು ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿನ ನೋಡೋಣ. ಇದು ಬಂದು ರೋಡ್ ಸೈಡ್ ಬಾಲ್ಕನಿ ಆಗಿದ್ದು ತುಂಬ ದೊಡ್ಡದಾಗಿದೆ. ರೋಡ್ ಸೈಡ್ ಮೀನ್ಸ್ ನಾರ್ತ್ ಫೇಸಿಂಗ್ ಬಾಲ್ಕನಿನೇ ಬರುತ್ತೆ. ಈ ರೀತಿ ಇದೆ. ಇಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು.
ಅಥವಾ ಸೀನಿಯರ್ ಯಾರಾದರೂ ಇತ್ತು ಅಂದರೆ ಅವರು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಕಾಟ್ ಕೊಟ್ಟಿದ್ದು, ಕಾಟಲ್ಲೂ ಕೂಡ ನೀವು ಸ್ಟೋರೇಜ್ನ ಮಾಡ್ಕೋಬೋದು ವೆಕೇಷನ್ ಥಿಂಗ್ಸ್ನೆಲ್ಲ. ಬ್ಯಾಕ್ ಸೈಡ್ ನೋಡಿ ಎಷ್ಟು ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ, ಮತ್ತು ಫಾಲ್ ಸೀಲಿಂಗು, ಹಾಗೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು, ವೆಂಟಿಲೇಷನ್ ಪರ್ಪಸ್ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ ಬರೋದಾದರೆ ಟಿ ವಿ ಯೂನಿಟ್ ಕೊಟ್ಟಿದ್ದು, ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ. ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂದ್ಬಿಟ್ಟು. ಸೊ ವಿಂಡೋ ಮತ್ತು ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಕಟ್ಟಿಂಗ್ ಮಾಡಿದ್ದಾರೆ ಆಲ್ರೆಡಿ. ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅನ್ನೋ ರೀತಿ ಮಾಡಿಕೊಟ್ಟಿದ್ದು. ಇದು ಫಸ್ಟ್ ಫ್ಲೋರಲ್ಲಿರುವಂಥ ರೂಮ್ ಆಗಿರುತ್ತೆ. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸ್ ಈ ರೀತಿ ಇದ್ದು ವಿತ್ ಸೆನ್ಸರ್ ಲೈಟ್ ಕೊಟ್ಟಿದ್ದು, ಮತ್ತು ವಿಂಡೋ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಒಂದು ಕಿಡ್ಸ್ ಬೆಡ್ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಈಗ ನಾವು ಕಿಡ್ಸ್ ಬೆಡ್ರೂಮ್ಗೆ ಎಂಟ್ರಿ ಆಗೋಣ. ಕಿಡ್ಸ್ ಬೆಡ್ರೂಮ್ಗೆ ಎಂಟ್ರಿ ಆದರೆ ಬೆಡ್ರೂಮ್ ಈ ರೀತಿ ಇದ್ದು, ರೋಡ್ ಸೈಡು ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿರ್ತಾರೆ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು ವಿತ್ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಕೊಟ್ಟಿದ್ದು ತುಂಬ ದೊಡ್ಡದಾಗಿದೆ. ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿರುತ್ತೆ. ಆಮೇಲೆ ವಾಶ್ರೂಮಲ್ಲಿ ಈ ರೀತಿ ಡಿಫ್ರೆಂಟಾಗಿ ವೆಂಟಿಲೇಷನ್ಗೆ ಮಾಡಿ ಕೊಟ್ಟಿರ್ತಾರೆ. ಅದು ನಾನು ನಿಮಗೆ ಮೇಲ್ಗಡೆ ತೋರಿಸ್ತೀನಿ ಏನು ಅಂತ. ಹಾಗಾದರೆ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಲುಕ್ಕು ಈ ರೀತಿ ಇದ್ದು, ಒಂದು ಸ್ಟಡಿ ಯೂನಿಟ್ನ ಕೊಟ್ಟಿದ್ದು, ಪಕ್ಕದಲ್ಲಿ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಅಟ್ಯಾಚ್ಡ್ ವಾಶ್ರೂಮು, ವೆಂಟಿಲೇಷನ್ ತುಂಬ ದೊಡ್ಡದಾಗೆ ವಿಂಡೋ ಕೊಟ್ಟಿದ್ದು, ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಆ್ಯಂಡ್ ಕಾಟ್ ಹಾಕಿದ್ದು ಬೆಡ್ಗೆ. ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ನೀವು ವೆಕೇಷನ್ ಥಿಂಗ್ಸು ಅಥವಾ ಬೆಡ್ಡಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಕೆಳಗಡೆ ಆರಾಮಾಗಿ ಇಟ್ಕೋಬೋದು. ತುಂಬ ಸ್ಪೇಸ್ನ ಮಾಡಿಕೊಟ್ಟಿರ್ತಾರೆ ಸ್ಟೋರೇಜ್ಗೆ. ಈಗ ಅಟ್ಯಾಚ್ಡ್ ವಾಶ್ರೂಮ್ ನೋಡೋದಾದರೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಕೊಟ್ಟಿದ್ದು, ಥರ್ಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಕೊಟ್ಟಿದ್ದು. ಇವಾಗ ನಾವು ಟಾಪ್ ಫ್ಲೋರು ಟೆರೆಸ್ಗೆ ಹೋಗೋಣ. ಯಾವ ರೀತಿ ಇದೆ ಅಂತ ನೋಡೋಣ. ಟೆರೆಸ್ಗೆ ಹೋಗಿ, ಟೆರೆಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ವೆಂಟಿಲೇಷನ್ಗೆ ರೋಡ್ ಸೈಡೇ ಬರುತ್ತೆ ಇದೆಲ್ಲ ವಿಂಡೋ. ನಿಮ್ಗೆ ಯಾವುದೇ ರೀತಿಯ ಫ್ಯೂಚರಲ್ಲೂ ಅಷ್ಟೇ, ಯಾವಾಗಾದರೂ ಅಷ್ಟೇ ಗಾಳಿ ಬೆಳಕು ಈ ಮನೆಗೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಟಾಪ್ ಫ್ಲೋರ್ಗೆ ಬರಬೇಕಾದ್ರೆ ನಿಮಗೆ MS ಡೋರ್ ಮಾಡಿಕೊಟ್ಟಿದ್ದು. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ಟು ಔಟ್ಲೆಟ್ ಬಿಟ್ಟಿದ್ದು. ಸೊ ಕನೆಕ್ಷನ್ಗೆ ಇಲ್ಲೇ ಪಾಯಿಂಟು ಕೂಡ ಬಿಟ್ಟಿದ್ದಾರೆ. ಆರಾಮಾಗಿ ವಾಷಿಂಗ್ ಮಿಷಿನ್ನ ಯಾವುದೇ ರೀತಿಯ ತೊಂದರೆ ಇಲ್ದಿರ, ಅಂದರೆ ಮಳೆಯಲ್ಲಿ ನೆನೆದಿರ ಇಲ್ಲಿ ಇಟ್ಕೋಬೋದು. ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಆಪೋಸಿಟ್ಟು ನಿಮಗೆ ಬಟ್ಟೆನ ಮ್ಯಾನ್ಯುಯಲಿ ವಾಶ್ ಮಾಡೋದಕ್ಕೆ ಈ ರೀತಿ ಮಾಡಿ ಕೊಟ್ಟಿರ್ತಾರೆ. ಮತ್ತು ಬಟ್ಟೆನ ಹಾರಾಕೊಳ್ಳೋದಕ್ಕೂ ಕೂಡ ಆ ಸೈಡು ಈ ರೀತಿ ಮಾಡಿ ಕೊಟ್ಟಿರ್ತಾರೆ. ನಾನು ನಿಮಗೆ ಕೆಳಗಡೆ ವಾಶ್ರೂಮ್ಗೆ ಹೇಳಿದೆ, ಇದು ಏನಂತಂದರೆ 2 in 1 ಥರ. ಯಾವ ಥರ ಅಂದರೆ ಟೆರೆಸ್ ಮೇಲೆ ಬಂದು
ರೆಸ್ಟ್ ಮಾಡೋದಕ್ಕೆ ಸಾಯಂಕಾಲ ಈವ್ನಿಂಗ್ ಟೈಮು ನೈಟ್ ಟೈಮು ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಈ ರೀತಿ ಒಂದಿದೆ. ಮತ್ತು ಇನ್ನೊಂದು ಯಾವ ರೀತಿ ಅಂದರೆ ನಿಮಗೆ ಕೆಳಗಡೆ 2 ಕಡೆ ಬೆಡ್ರೂಮ್ ಒಳಗಡೆ ಅಟ್ಯಾಚ್ಡು ವಾಶ್ರೂಮ್ ಇದ್ದು ಆ ವಾಶ್ರೂಮ್ಗೆ ವೆಂಟಿಲೇಷನ್ ನಿಮಗೆ ಬೇಕಾಗಿರೋದ್ರಿಂದ ಈ ರೀತಿ ಮಾಡಿಕೊಟ್ಟಿದ್ದು. 2 ವಾಶ್ರೂಮ್ಗೆ ವೆಂಟಿಲೇಷನ್ ಆರಾಮಾಗಿರುತ್ತೆ. ಮತ್ತು ಸೌಂಡ್ ಒಂದು ವಾಶ್ರೂಮಿಂದ ಇನ್ನೊಂದು ವಾಶ್ರೂಮ್ಗೆ ಸೌಂಡ್ ಏನು ಬರೋದಿಲ್ಲ. ಆ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿ ಕೊಟ್ಟಿರುವಂಥದ್ದು. ಮತ್ತು ಇದ್ರ ಮೇಲ್ಗಡೆ ನಿಮಗೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನ ಕೂಡ ಇಟ್ಟಿದ್ದಾರೆ. ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು. ಹಾಗಾದರೆ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಹಾಗೂ 1 ಕೋಟು ಇನ್ಸೈಡ್ ಪೇಂಟ್ ಪೆಂಡಿಂಗ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮನೆ ಇಂಚಿಂಚು ಮಾಹಿತಿನ ಯಾವ್ಯಾವ ರೀತಿ ಇತ್ತು, ಹೇಗಿತ್ತು, ಯಾವ ಥರ ಇತ್ತು ಅಂತೆಲ್ಲ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ಹಾಗಾದರೆ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,90,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಆಗಿರುತ್ತೆ. ಸೊ ಇದು ಎಕ್ಸಾಕ್ಟಾಗಿ ಹೇಳೋದಾದರೆ ಮತ್ತೊಮ್ಮೆ ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಬರೀ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಮತ್ತು KSIT ರೋಡ್ ಏನು ಬರುತ್ತೆ ಆ ರೋಡಿಂದ ಇಲ್ಲಿಗೆ ಜಸ್ಟ್ 200 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಭಾಳ ಹತ್ರದಲ್ಲೇ ಇದೆ. ಬೇಸಿಕ್ ಅಮ್ಯುನಿಟೀಸ್ ಆಗಿರ್ಬೋದು, ಕೆಲವೊಂದು ಆಸ್ಪತ್ರೆ, ಸ್ಕೂಲು, ಇದೆಲ್ಲ ನಿಮಗೆ ಭಾಳ ಹತ್ರದಲ್ಲೇ ಇರುವಂಥ ಬಿಲ್ಡಿಂಗ್ ಇದಾಗಿದ್ದು. ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಮತ್ತು ಈ ಒಂದು ಲೊಕೇಶನಲ್ಲಿ ಬನಶಂಕರಿ 6 ಸ್ಟೇಜು 4th H ಬ್ಲಾಕಲ್ಲಿ ನೋಡ್ತಾ ಇರ್ತಾರೆ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.